ಇದೀಗ ಬಂದ ಸುದ್ದಿ. ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಶಿಫಾರಸು ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಎನ್ಡಿಎ ಸಭೆ ಕರೆದಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ದೆಹಲಿಯಲ್ಲಿ ಎನ್ಡಿಎ ಸಭೆ ಸೇರುತ್ತೆ. ಅಡ್ವಾಣಿಯ ಅಧ್ಯಕ್ಷತೆಯಲ್ಲಿ, ಅಡ್ವಾಣಿಯ ನೇತೃತ್ವದಲ್ಲಿ ಈ ಒಂದು ಸಭೆ ಕರೆಯುತ್ತೆ. ಕರ್ನಾಟಕದ ವಿದ್ಯಮಾನಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ನಡೆಯುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್ ಅವರಿಂದ. ಪ್ರಶಾಂತ್, ಎನ್ಡಿಎ 11 ಗಂಟೆಗೆ ಸಭೆ ಸೇರಿದೆ, ಸಭೆಯನ್ನ ಕರೆದಿದೆ, 11 ಗಂಟೆಗೆ ಸಭೆ ಸೇರುತ್ತೆ. ಯಾರೆಲ್ಲರೂ ಭಾಗವಹಿಸೋ ನಿರೀಕ್ಷೆ ಇದೆ ಈ ಸಭೆಯಲ್ಲಿ ಪ್ರಶಾಂತ್? ಬಿಜೆಪಿಯ ರಾಷ್ಟ್ರೀಯ ನಾಯಕ ಅಡ್ವಾಣಿ ನಿವಾಸದಲ್ಲಿ 11 ಗಂಟೆಗೆ ಈ ಒಂದು ಸಭೆ ನಡೆಯಲಿದೆ. ಜೆಡಿಯು ಅಧ್ಯಕ್ಷ ಶರದ್ ಯಾದವ್ ಮತ್ತು ಅಕಾಲಿ ದಳದ ನಾಯಕಿ ಹಾಗೂ ಬಿಜೆಪಿಯ ರಾಷ್ಟ್ರೀಯ ನಾಯಕರು, ಪ್ರಮುಖವಾಗಿ ಬಿಜೆಪಿಯ ರಾಷ್ಟ್ರೀಯ ನಾಯಕತ್ವ ಸಭೆ ಸೇರಲಿದೆ. ನಂತರ ರಾಷ್ಟ್ರಪತಿಗಳ ಸಮಯವನ್ನು ತೆಗೆದುಕೊಂಡು ರಾಷ್ಟ್ರಪತಿಗಳ ಬಳಿ ತೆರಳಿ ರಾಜ್ಯಪಾಲರ ವಿರುದ್ಧ ದೂರನ್ನ ನೀಡತಕ್ಕಂಥ ಒಂದು ಪ್ರಯತ್ನವನ್ನು ಬಿಜೆಪಿ ಮಾಡಲಿದೆ. ರಾಷ್ಟ್ರೀಯ ನಾಯಕತ್ವ ಇವತ್ತೊಂದು ಸಭೆಯಲ್ಲಿ ಚರ್ಚೆ ನಡೆಸಿ ರಾಜ್ಯಪಾಲರ ವರದಿಯ ನಂತರ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಬಿಜೆಪಿಯ ರಾಷ್ಟ್ರೀಯ ನಾಯಕತ್ವ ಮಾಡಲಿದೆ. ರಾಜ್ಯಪಾಲರು ಹೇಗೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಳ್ತಾ ಇದ್ದಾರೆ, ರಾಜ್ಯ ಸರ್ಕಾರ ವಿರುದ್ಧ ಮೊದಲಿಂದಲೂ ಕೂಡ ಕಿಡಿಕಾರ್ತಾ ಇದ್ದಾರೆ. ಈ ರೀತಿ ಆರ್ಟಿಕಲ್ 356ರ ದುರುಪಯೋಗವನ್ನು ಮಾಡ್ಕೊಳ್ಬಾರ್ದು ಅಂತಕ್ಕಂಥದ್ದು ಬಿಜೆಪಿಯ ಮೊದಲಿಂದಲೂ ಕೂಡ ಬಿಜೆಪಿಯ ನಿಲುವು. ಹೀಗಾಗಿ ಬಿಜೆಪಿಯ ರಾಷ್ಟ್ರೀಯ ನಾಯಕತ್ವ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯಪಾಲರ ವರದಿಯನ್ನು ಒಪ್ಕೊಳ್ಬಾರ್ದು, ಅದನ್ನು ತಿರಸ್ಕರಿಸಬೇಕು ಅಂತಕ್ಕಂಥ ಒತ್ತಡವನ್ನು ಕೇಂದ್ರ ಸರ್ಕಾರದ ಮೇಲೆ ಹಾಗೂ ರಾಷ್ಟ್ರಪತಿಗಳ ಮೇಲೆ ಹಾಕಲಿದ್ದಾರೆ. ವಿಜಯ. ಪ್ರಶಾಂತ್, ಧನ್ಯವಾದ. ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀವಿ. ಈಗ ಸಿಎಂ ನಿವಾಸದಲ್ಲಿ ಸಭೆ ಸೇರಿತು. ಸಭೆ ನಂತರ ಸಿಟಿ ರವಿ ಅವರು ಮಾತನಾಡ್ತಾ ಇದ್ದಾರೆ. ಏನಂತಾರೆ ನೋಡೋಣ ಬನ್ನಿ. ವಿಜಯ, ಈಗ ಇನ್ನೂ ಕೂಡ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಸಭೆ ಮುಂದುವರೆದಿದೆ. ಸಭೆಯ ಮಧ್ಯೆ ಸಿಟಿ ರವಿ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಶಾಸಕ ಬಿಜೆಪಿ ವಕ್ತಾರ ಸಿಟಿ ರವಿ ಅವರು ನಮ್ಮ ಜೊತೆ ಇದ್ದಾರೆ. ನೋಡೋಣ ಈ ಸಭೆಯಲ್ಲಿ ಏನೇನು ಮಾತುಕತೆ ನಡೀತಾ ಇದೆ ಅವರಿಂದ. ಸರ್, ಇವತ್ತು ಈಗಾಗಲೇ ಪ್ರಮುಖ ಸಚಿವರು ಆಗಮಿಸಿದ್ದಾರೆ, ಶಾಸಕರು ಆಗಮಿಸಿದ್ದಾರೆ, ಸಂಸದರು ಆಗಮಿಸಿದ್ದಾರೆ, ಅಡ್ವೊಕೇಟ್ ಜನರಲ್ ಕೂಡ ಈಗ ಅಶೋಕ್ ಹಾರ್ನಳ್ಳಿ ಅವರು ಒಳಗೆ ಹೋಗಿದ್ದಾರೆ. ಯಾವೆಲ್ಲ ವಿಚಾರಗಳು ಈಗ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ? ಇನ್ನೂ ಸಭೆ ಅಧಿಕೃತವಾಗಿ ಪ್ರಾರಂಭ ಆಗಿಲ್ಲ. ಈಗಷ್ಟೇ ಶಾಸಕರು ಅವರವರ ಕ್ಷೇತ್ರಗಳಿಂದ ಬರ್ತಾ ಇದ್ದಾರೆ. ಬಂದ ನಂತರ ಒಟ್ಟಾಗಿ ಕುಂತು ಸಮಾಲೋಚನೆ ಮಾಡಲಾಗ್ತದೆ. ನಮಗೊಂದು ವಿಶ್ವಾಸ ಇದೆ, ಕೇಂದ್ರ ಸರ್ಕಾರ ಆತುರದ ನಿರ್ಣಯವನ್ನು ತೆಗೆದುಕೊಳ್ಳೋದಿಲ್ಲ ಅಂತಕ್ಕಂಥ ವಿಶ್ವಾಸ ಇದೆ. ಒಂದು ವೇಳೆ ಹಾಗೇನಾದ್ರು ವ್ಯತಿರಿಕ್ತವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿ ಒಂದು ಪ್ರಜಾಸತ್ತಾತ್ಮಕ ಸರ್ಕಾರವನ್ನು ವಜಾಗೊಳಿಸ್ತಕ್ಕಂಥ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದಕ್ಕಿಂತ ಒಂದು ಕೆಟ್ಟ ಗಳಿಗೆ ಇನ್ಯಾವುದೂ ಇಲ್ಲ. ಅದನ್ನೆಲ್ಲ ಎದುರಿಸ್ತಕ್ಕಂಥ ಸಿದ್ಧತೆಯಲ್ಲಿ ಬಿಜೆಪಿಗೆ ಸಾಮರ್ಥ್ಯ ಇದೆ, ಅದು ನಾವು ಎದುರಿಸ್ತೇವೆ. ಸರ್, ಹಾಗೆ ಈಗ ಅಡ್ವೊಕೇಟ್ ಜನರಲ್ ಬಂದಿರೋ ಹಿನ್ನೆಲೆಯಲ್ಲಿ ಹಾಗೆ ಕಾನೂನು ಸಚಿವ ಸುರೇಶ್ ಕುಮಾರ್ ಅವರು ಕೂಡ ಇದ್ದಾರೆ. ಅಂದರೆ ನ್ಯಾಯಾಂಗದ ಹೋರಾಟದ ಹಾದಿಯ ಬಗ್ಗೆ ಕೂಡ ಈ ಸಭೆಯಲ್ಲಿ ಚರ್ಚೆ ನಡೆಯುವಂಥ ಸಾಧ್ಯತೆ ಇದೆಯಾ ಅಂತ? ನಮಗೆ ನ್ಯಾಯಾಲಯದ ಹೋರಾಟದ ಬಗ್ಗೆಯೂ ವಿಶ್ವಾಸ ಇದೆ, ಹಾಗೆಯೇ ಜನರ ನ್ಯಾಯಾಲಯದ ಬಗ್ಗೆಯೂ ವಿಶ್ವಾಸ ಇದೆ. ಅದಕ್ಕೆ ಮುಂಚೆ ಗವರ್ನರ್ ಅವರು ವಿವೇಚನ ರಹಿತರಾಗಿ ಒಂದು ಸರ್ಕಾರವನ್ನು ವಜಾಗೊಳಿಸಬೇಕು ಅಂತೇಳಿ ಏನು ಕೇಂದ್ರಕ್ಕೆ ವರದಿ ಕಳಿಸಿದ್ದಾರೆ, ಆ ವರದಿಯ ಹಿನ್ನೆಲೆಯನ್ನು ಗಮನಿಸಿದಾಗ ಹಿಂದಿನ SR ಬೊಮ್ಮಾಯಿ ಪ್ರಕರಣದಲ್ಲಿ 356 ಆರ್ಟಿಕಲ್ 356ನ ಅಪ್ಲೈ ಮಾಡಬೇಕು ಅಂತಾದರೆ ಅದರಲ್ಲಿ ಫ್ಲೋರ್ನಲ್ಲಿ ಒಂದು ಸರ್ಕಾರ ಬಹುಮತ ಪಡೆದಿದೆಯೋ ಇಲ್ಲವೋ ಅನ್ನೋದು ಸದನದಲ್ಲಿ ತೀರ್ಮಾನ ಆಗಬೇಕು. ಆ ಸದನದಲ್ಲಿ ಆಗ್ತಕ್ಕಂಥ ತೀರ್ಮಾನವನ್ನು ಹೊರತುಪಡಿಸಿ ರಾಜಕೀಯ ನೆಲೆಯಲ್ಲಿ ಹಂಸರಾಜ್ ಭಾರದ್ವಾಜ್ ಅವರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ, ಕಳಿಸಿರ್ತಕ್ಕಂಥ ವರದಿ, ಅದರಲ್ಲೂ ಕೂಡ ಉಪಚುನಾವಣೆಯಲ್ಲಿ 3ರಲ್ಲೂ ಭಾರತೀಯ ಜನತಾ ಪಾರ್ಟಿ ಗೆದ್ದ ನಂತರ ವಿಪಕ್ಷಗಳು ಹತಾಶರಾಗಿ ಗವರ್ನರ್ ಅವರನ್ನ ಬಳಸಿಕೊಂಡು ಆ ಮೂಲಕ ಕೇಂದ್ರಕ್ಕೆ ವರದಿಯನ್ನು ಕಳಿಸ್ತಕ್ಕಂಥ ಕೆಲಸವನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ತೀರ್ಪನ್ನು ನೆಪವಾಗಿ ಇಟ್ಕೊಂಡು ಮಾಡಿದ್ದಾರೆ.
ಸುಪ್ರೀಂ ಕೋರ್ಟ್ ತೀರ್ಪು ಕೂಡ ಅದರಲ್ಲಿ 11 ಜನರನ್ನ BJPಯ ಸದಸ್ಯರು ಅಂತ ಹೇಳಿ ಆ ಮೂಲಕ BJPಯ ಬಲವನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡಿದೆ ಅನ್ನೋದನ್ನು ಹಿರಿಯ ಅಡ್ವೊಕೇಟ್ ಆಗಿರ್ತಕ್ಕಂಥ ಮಾಜಿ ಅಡ್ವೊಕೇಟ್ ಜನರಲ್ BV ಆಚಾರ್ಯ ಅವರು ಕೂಡ ಈಗಾಗಲೇ ಮಾಧ್ಯಮಗಳ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಇಷ್ಟೆಲ್ಲ ಸ್ಪಷ್ಟನೆಗಳಿದ್ದಾಗಲೂ ಕೂಡ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ರಾಜ್ಯಪಾಲರನ್ನ ಹಿಂದಕ್ಕೆ ಕರೆಸ್ಕೊಳ್ಬೇಕು. ಆ ಮೂಲಕ ಈ ರಾಜ್ಯಪಾಲರ ಹುದ್ದೆಯ ಘನತೆಯನ್ನು ಎತ್ತಿ ಹಿಡಿಬೇಕು ಅಂತೇಳಿ ಕೇಂದ್ರಕ್ಕೆ ಆಗ್ರಹಿಸುವ ಸಲುವಾಗಿ ನಾವು ಹೋರಾಟದ ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದೀವಿ. ರವಿ ಅವರೇ, ನೀವು ಹೇಳಿದ್ರಿ ನ್ಯಾಯಾಂಗದ ಹೋರಾಟದ ಜೊತೆ ಜನಾಂದೋಲನದಲ್ಲೂ ಕೂಡ ನಮಗೆ ನಂಬಿಕೆ ಇದೆ ಅಂತಲೇ. ಹಾಗಾದರೆ ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಜನಾಂದೋಲನವನ್ನು ರೂಪಿಸುವಂಥದ್ದು, ಅದರ ಜೊತೆಗೆ ರಾಜಕೀಯ ಹೋರಾಟವನ್ನು ಕೂಡ ಮಾಡುವಂಥ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? BJP ಒಂದು ರಾಜಕೀಯ ಪಕ್ಷವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಗ್ಗೊಲೆಯನ್ನು ರಾಜ್ಯಪಾಲರ ಮೂಲಕ ಯಾರಾದರೂ ಮಾಡಿಸ್ಬೋದು ಅಂತ ಹೇಳಿದ್ರೆ ಅದಕ್ಕೆ ಅವಕಾಶ ಕೊಡೋದಿಲ್ಲ ಭಾರತೀಯ ಜನತಾ ಪಾರ್ಟಿ. ತುರ್ತು ಪರಿಸ್ಥಿತಿಯ ದಿನಗಳಲ್ಲೇ ಮೀಸಾಗೆ ಬಂದಿಗಳಾಗಿ DIR ಬಂದಿಗಳಾಗಿ ಗೋಲಿ ಚಪಾತಿ ಅಂತ ಕಠಿಣ ಶಿಕ್ಷೆಯನ್ನು ಅನುಭವಿಸಿದಾಗಲೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಆ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟವನ್ನು ರೂಪಿಸಿದವರು. ಇವತ್ತು ರಾಜ್ಯಪಾಲರಾದಂಥ ಹಂಸರಾಜ್ ಭಾರದ್ವಾಜ್ ಅವರ ಮೂಲಕ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡಲಿಕ್ಕೆ ಹೊರಟ್ರೆ ಅದನ್ನು ಸಹಿಸಿಕೊಂಡು ಕೂರಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ತಯಾರಿಲ್ಲ. ನಾವು ಜನಾಂದೋಲನವನ್ನು ರೂಪಿಸ್ತೇವೆ, ಹಾಗೆಯೇ ನ್ಯಾಯಾಲಯದ ಮೂಲಕನೂ ಹೋರಾಡ್ತೇವೆ. ಅವೆಲ್ಲವೂ ಕೂಡ ಕೇಂದ್ರದ ಕ್ಯಾಬಿನೆಟ್ಟು ಈ ಒಂದು ಇವರು ಕಳಿಸಿರ್ತಕ್ಕಂಥ ವರದಿಗೆ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಆಧರಿಸಿ ನಮ್ಮ ಹೋರಾಟದ ಕಾರ್ಯತಂತ್ರವನ್ನು ರೂಪಿಸ್ತೇವೆ. ಕೇಂದ್ರ ಸಚಿವ ಸಂಪುಟ ಸಭೆ ಇವತ್ತು ತುರ್ತು ಸಭೆ ನಡೆಯಲೂಬಹುದು ಅನ್ನುವಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ಇಲ್ಲಿ ಒಂದನ್ನು ನಾವು ಗಮನಿಸಬೇಕು. ಶನಿವಾರ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಅವರು ಪ್ರಧಾನಿಯನ್ನ ಭೇಟಿ ಮಾಡಿದ್ರು, ಕೇಂದ್ರ ಗೃಹ ಸಚಿವರನ್ನ ಭೇಟಿ ಮಾಡಿದ್ರು, ರಾಷ್ಟ್ರಪತಿಗಳನ್ನ ಕೂಡ ಭೇಟಿ ಮಾಡಿದ್ರು. ಅಂದ್ರೆ ಎಲ್ಲೋ ಒಂದು ಕಡೆ ಇದು ಪೂರ್ವ ನಿರ್ಧಾರಿತ ಅನ್ಸೋದಿಲ್ವ? ಅಂದ್ರೆ ಇವರು ಕಾನೂನು ಪಂಡಿತರು ಆಗಿರೋ ಹಿನ್ನೆಲೆಯಲ್ಲಿ ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಗಮನಿಸಿ ಹೆಜ್ಜೆ ಇಟ್ಟಿರುವಂತಹ ಸಾಧ್ಯತೆ ಇರುತ್ತೆ. ಎಲ್ಲೋ ಒಂದು ಕಡೆ ಇವೆಲ್ಲವೂ ಪೂರ್ವ ನಿರ್ಧಾರಿತ ಹಾಗೂ ಎಲ್ಲವೂ ಕೂಡ ಪ್ರೀ ಪ್ಲಾನ್ ಅನ್ಸೋದಿಲ್ಲ. ಏನೇ ಪ್ರೀ ಪ್ಲಾನ್ ಮಾಡಿದ್ರೂ ಕೂಡ ನಮ್ಮ ದೇಶದಲ್ಲಿ ಕಾನೂನು, ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಯಾಗಿದೆ. ಈ ಎಲ್ಲ ಇವರೇನು ನಾನು ನೆನ್ನೆ ಒಂದು ಪದಪ್ರಯೋಗವನ್ನು ಮಾಡಿದ್ದೆ. ಯಾರಿಂದಲೋ ಸುಪಾರಿ ತೆಗೆದುಕೊಂಡವ್ರ ರೀತಿಯಲ್ಲಿ ಈ ರಾಜ್ಯ ಸರ್ಕಾರವನ್ನು ವಜಾಗೊಳಿಸ್ತಕ್ಕಂಥ ಸುಪಾರಿ ತೆಗೆದುಕೊಂಡಿರೋ ರೀತಿಯಲ್ಲಿ ಗೌರವಾನ್ವಿತ ಹಂಸರಾಜ್ ಭಾರದ್ವಾಜ್ ಅವರು ವರ್ತನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದೆ. ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಅವರ ಚಟುವಟಿಕೆ ಇರೋದು ಸ್ಪಷ್ಟ ಆಗಿದೆ. ಆದರೆ ಭಾರತೀಯ ಜನತಾ ಪಾರ್ಟಿಗೆ ಇದನ್ನು ಎದುರಿಸ್ತಕ್ಕಂಥ ಸಾಮರ್ಥ್ಯ ಇದೆ. ಜನ ಬೆಂಬಲ BJPಗಿದೆ, ಶಾಸಕರ ಬೆಂಬಲ BJPಗಿದೆ, ಸಂವಿಧಾನದ ಬೆಂಬಲವೂ ಕೂಡ BJPಗಿದೆ. ಹಾಗಾಗಿ ನಮ್ಮ ಸರ್ಕಾರಕ್ಕೆ ಇರೋದ್ರಿಂದ ನಾವು ಯಾವುದಕ್ಕೂ ಹೆದರೋದಿಲ್ಲ. ಹಾಗೆ ರವಿ ಅವರೇ, ರಾಜ್ಯದ ಸಂವಿಧಾನದ ಮುಖ್ಯಸ್ಥರಾಗಿರುವಂತಹ ಹಂಸರಾಜ್ ಭಾರದ್ವಾಜ್ ಅವರು ನಿನ್ನೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಯಾರಾದರೂ ರಾಜಭವನದ ಎದುರು ಬಂದು ಪ್ರತಿಭಟನೆಯನ್ನು ಮಾಡುವಂಥದ್ದು, ಧರಣಿ ಕೂರುವಂಥದ್ದು ಮಾಡಿದ್ರೆ ನಾನು ತೀವ್ರವಾದ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆ ಕೊಟ್ಟಿದ್ರು. ಅದನ್ನು ಮೀರಿಯೂ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇವತ್ತೊಂದು ಮಾತು ಹೇಳಿದ್ದಾರೆ. ಇವತ್ತು 12 ಗಂಟೆಗೆ ನಾವೆಲ್ಲ ಶಾಸಕರು ಹೋಗಿ ಇದು ರಾಜಭವನದ ಎದುರು ಪ್ರತಿಭಟನೆಯನ್ನು ಮಾಡ್ತೇವೆ, ಧರಣಿಯನ್ನು ಕೂರ್ತೇವೆ ಅನ್ನುವಂಥ ಮಾತನ್ನು ಯಡಿಯೂರಪ್ಪನವರು ಹೇಳಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತಾರೆ? ನಾನು ಗೌರವಾನ್ವಿತ ಹಂಸರಾಜ್ ಭಾರದ್ವಾಜ್ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಪ್ರಜಾಪ್ರಭುತ್ವದ ಚಳುವಳಿಯನ್ನು ಹತ್ತಿಕ್ಕಲಿಕ್ಕೆ ತಾವು ಇದಿ ಅಮೀನೂ ಅಲ್ಲ, ಸದ್ದಾಂ ಹುಸೇನೂ ಅಲ್ಲ. ಅದನ್ನು ತಾವು ಗಮನದಲ್ಲಿ ಇಟ್ಕೊಂಡಿರಿ. ನೀವು ಸಂವಿಧಾನದ ಅಡಿನಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿದ್ದರೆ ಹೊರತು ಒಬ್ಬ ಸರ್ವಾಧಿಕಾರಿಯ ರೀತಿಯಲ್ಲಿ ಗುಡುಗಿದ್ರೆ ಅಟ್ಟಹಾಸದಿಂದ ಮೆರೆದ್ರೆ ಕರ್ನಾಟಕದ ಜನ ಅವ್ರು ಯಾರು ಕೂಡ ಸುಮ್ಮನಿರ್ತಕ್ಕಂಥವ್ರು ಅಲ್ಲ. ಕರ್ನಾಟಕದ ಜನರ ಸ್ವಾಭಿಮಾನವನ್ನು ಕೆಣಕ್ತಕ್ಕಂಥ ಕೆಲಸ ಮಾಡಿದ್ರೆ ಅವರ ತಾಳ್ಮೆಗೂ ಒಂದು ಮಿತಿ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಕಡೆಯದಾಗಿ ರವಿ ಅವರೇ, ಈಗಾಗಲೇ ಕೇಂದ್ರಕ್ಕೆ ಪತ್ರ ಬರೆದಾಗಿದೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು. ಈಗ BJPಯ ಹಾಗೂ ರಾಜ್ಯ ಸರ್ಕಾರದ ನೆಕ್ಸ್ಟ್ ಸ್ಟೆಪ್ ಏನು? ಈಗ ಕೇಂದ್ರ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಆಧಾರದಲ್ಲಿ ನಾವು ಮುಂದಿನ ನಡೆಯನ್ನು ನಾವು ನಿರ್ಧರಿಸ್ತೇವೆ. ಥ್ಯಾಂಕ್ ಯು ರವಿ ಅವರೇ, ಧನ್ಯವಾದ. ವಿಜಯ, CT ರವಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ರಾಜ್ಯಪಾಲರ ವಿರುದ್ಧ ಹೋರಾಟ ನಮ್ಮದು ಮುಂದುವರಿಯುತ್ತೆ. ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ನಾವು ಬಿಡೋದಿಲ್ಲ. ರಾಜ್ಯ ಸರ್ಕಾರದ ಮುಂದಿನ ನಡೆ ಕೇಂದ್ರ ಸರ್ಕಾರದ ಮುಂದಿನ ನಡೆಯ ಮೇಲೆ ನಿರ್ಧಾರಿತ ಆಗುತ್ತೆ ಅನ್ನುವಂಥದ್ದು. ಇವತ್ತು ಕೇಂದ್ರ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನಾವು ಗಮನಿಸ್ತೇವೆ. ಈಗ ಸದ್ಯಕ್ಕೆ ಕಾದು ನೋಡುವ ತಂತ್ರಕ್ಕೆ ನಾವು ಮೊರೆ ಹೋಗ್ತೇವೆ. ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದರ ಮೇಲೆ ನಾವು ಮುಂದಿನ ಹೆಜ್ಜೆಯನ್ನು ಇಡ್ತೇವೆ ಅನ್ನುವಂಥ ಮಾತನ್ನ BJPಯ ವಕ್ತಾರ CT ರವಿ ಅವರು ಹೇಳಿದ್ದಾರೆ. ವಿಜಯ, ಧನ್ಯವಾದ ವೀರೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.